ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ದೇವ್ರಿಗೆ ಇಟ್ಟಿರೋ ಹೂವನ್ನ ವೇಸ್ಟು ಅಂತ ಬಿಸಾಡೋ ಬದಲು ಶಾಮಂತಿಗೆ ಹೂವಾಗಲಿ ಅಥವಾ ರೋಸ್ ಆಗಲಿ, ಮಲ್ಲಿಗೆ ಆಗಲಿ, ಕನಕಾಂಬರ ಆಗಲಿ, ಆ ಹೂವನ್ನೆಲ್ಲ ದೇವ್ರಿಗೆ ಹಾಕಿರ್ತೀವಿ. ಆ ಹೂವನ್ನು ತೆಗೆದು ನಾವು ಎಲ್ಲಂದ್ರಲ್ಲಿ ಬಿಸಾಡೋ ಬದಲು ಈ ರೀತಿ ಆ ಹೂವನ್ನು ಒಣಗಿರೋ ಹೂವನ್ನು ಬಳಸ್ಕೊಂಡು ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಅಂಗಡಿಯಿಂದ ಕೊಂಡ್ಕೊಂಡು ಬರೋದಕ್ಕಿಂತ ಮನೆಯಲ್ಲೇ ಈ ರೀತಿ ಧೂಪನ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ಇದನ್ನ ಸ್ಟೋರ್ ಮಾಡಿನೂ ಸಹ ಇಟ್ಕೊಬೋದು. ಘಮ್ ಅಂತ ಇರುತ್ತೆ. ಇದಕ್ಕೆ ನಾನಿಲ್ಲಿ ಶಾಮಂತಿಗೆ ಹೂವು, ರೋಸು ಮತ್ತು ದಾಸವಾಳ, ಒಂದು ಸ್ವಲ್ಪ ಕನಕಾಂಬರ ಹೂವಿತ್ತು, ಅವನ್ನೆಲ್ಲ ಒಣಗಿಸಿಟ್ಕೊಂಡಿದ್ದೀನಿ. ದೇವ್ರಿಗೆ ಇಟ್ಟಿರ್ತೀವಲ್ಲ, ಅದು ಒಣಗಿರುತ್ತಲ್ಲ, ಹೂವನ್ನೇ ತೊಗೊಂಡಿದ್ದೀನಿ. ನಾವು ಫ್ರೆಶ್ಶಾಗಿ ಬೇಕಂದ್ರೂ ಸಹ ಶಾಮಂತಿಗೆ ಹೂವು ಮತ್ತು ರೋಸನ್ನೆಲ್ಲ ಒಣಗಿಸ್ಕೊಂಡು ಫ್ರೆಶ್ ಹೂವನ್ನ ಒಣಗಿಸ್ಬಿಟ್ಟು ಆ ಹೂವಿಂದನೂ ಸಹ ನಾವು ಈ ರೀತಿ ಧೂಪನ ಮಾಡ್ಕೋಬೋದು. ಮೊದಲಿಗೆ ಹಿಂದೆ ಕಡ್ಡಿನೆಲ್ಲ ತೆಗೆದ್ಬಿಟ್ಟು ಹೂವಿಂದ ಬರೀ ಹೂವಿನ ಎಲೆಗಳನ್ನ ಎಲ್ಲ ಬಿಡಿಸಿ ಎತ್ತಿಟ್ಕೋಬೇಕು. ಹೂವನ್ನೆಲ್ಲ ಈ ರೀತಿ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಹೂವನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕೋದ್ರಿಂದ ಘಮ್ ಅಂತ ಇರುತ್ತೆ. ಮತ್ತು ನಮಗೆ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಲ್ಲಿ ಆ ನೆಗೆಟಿವ್ ಎನರ್ಜಿ ಕೂಡ ಹೊರ್ಟೋಗ್ಬಿಡುತ್ತೆ. ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಚಕ್ಕೆ, ಲವಂಗನ ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು. ನಾವು ಹೂವಿನ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಲವಂಗ, ಪಲಾವ್ ಎಲೆ, ಚಕ್ಕೆನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪಲಾವ್ ಎಲೆ, ಲವಂಗ, ಚಕ್ಕೆ ತೊಗೊಂಡು ಅದ್ರ ಜೊತೆಗೆ ನಾನು ಒಂದು 10-12 ಎಸಲಷ್ಟು ಕರ್ಪೂರ ತೊಗೋತಾ ಇದ್ದೀನಿ. ಕರ್ಪೂರ ಬಿಲ್ಲೆಗಳನ್ನ ತೊಗೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇಷ್ಟನ್ನು ನಾನು ಹಾಕ್ಕೊಂಡು ಎಲ್ಲ ಹೂವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ಇರುತ್ತಲ್ಲ, ಆ ನಾರನ್ನು ಸಹ ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು. ಮೊದಲಿಗೆ ನಾನಿಲ್ಲಿ ಹೂವು, ಚಕ್ಕೆ, ಲವಂಗ, ಪಲಾವ್ ಎಲೆ, ಒಂದು ಸ್ವಲ್ಪ ಕರ್ಪೂರನ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇಷ್ಟನ್ನು ನಾವು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯ್ದು ಈ ನಾರು ಇರುತ್ತಲ್ಲ, ಆ ನಾರನ್ನ ತೊಗೋತಾ ಇದ್ದೀನಿ. ನಾರು ಹಾಕೋದ್ರಿಂದ ನಮಗೆ ಧೂಪದ ಜೊತೆ ಉರಿಬೇಕಾದ್ರೆ ಈಸಿ ಆಗುತ್ತೆ. ನಾರು ಹಾಕಿ ಪೌಡ್ರ್ ಮಾಡಿ ಹಾಕೋದ್ರಿಂದ ಧೂಪನೂ ಸಹ ಹುರಿಯೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನ ನಾರನ್ನು ತೊಗೊಂಡು ಅದನ್ನು ಈ ರೀತಿ ಬಿಡಿಸ್ಕೋತಾ ಇದ್ದೀನಿ. ಒಣಗಿರಬೇಕು ತೆಂಗಿನ ನಾರು. ಇದನ್ನು ಸಣ್ಣ ಪೀಸಸ್ ಮಾಡಿಕೊಂಡು ನಾವು ಹೂವನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ನಾವು ಹಾಗೇ ಇದನ್ನು ಪೀಸ್ ಮಾಡ್ದಿರ ಹಾಕ್ಕೊಂಡ್ರೆ ಮಿಕ್ಸಿ ಜಾರ್ಗೆ ನಾರೆಲ್ಲ ಸುತ್ಕೊಂಡ್ಬಿಟ್ಟು ಪೌಡ್ರ್ ಆಗೋಲ್ಲ. ಅದು ನಾವು ಸಣ್ಣ ಪೀಸಸ್ ಆಗಿ ಮಾಡ್ಕೋಬೇಕು. ನಾನಿಲ್ಲಿ ಹಾಗೇ ಮಿಕ್ಸಿ ಜಾರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಒಂದು ಅರ್ಧ ಹೂವಿನ ಎಲೆಗಳನ್ನೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಹೂವನ್ನ ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ತೆಂಗಿನ ನಾರನ್ನು ಹಾಕ್ಕೋತಾಯಿದ್ದೆ. ತೆಂಗಿನ ನಾರನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ತೆಂಗಿನ ನಾರು ಪೌಡ್ರ್ ಆಗೋಲ್ಲ, ಮಿಕ್ಸಿಗೆ ಸುತ್ಕೊಂಡ್ಬಿಡುತ್ತೆ ತೆಂಗಿನ ನಾರೆಲ್ಲ. ಹೂವು, ತೆಂಗಿನ ನಾರನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಏನಾದರೂ ತೆಂಗಿನ ನಾರು ಪುಡಿ ಆಗದಿರ ನಮಗೆ ಸ್ವಲ್ಪ ಹಾಗೆ ಇದ್ದರೆ ಅದನ್ನೆಲ್ಲ ತೆಗೆದುಬಿಡಬೇಕು. ನಾವು ಬೇಕಾದರೆ ಜರಡಿನೂ ಹಿಡ್ಕೋಬೋದು. ಸಾಫ್ಟಾಗಿ ಪೌಡ್ರ್ ಮಾಡೋ ಹಾಗೆ ಜರಡಿ ಹಿಡ್ಕೊಂಡಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಧೂಪ ಮಾಡೋದಕ್ಕೆ. ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿರೋ ಹೂವು, ಚಕ್ಕೆ, ಲವಂಗ ಮತ್ತು ತೆಂಗಿನ ನಾರು ಪೌಡ್ರು, ಒಂದು ಸ್ವಲ್ಪ ಕರ್ಪೂರ ಹಾಕ್ಕೊಂಡಿದ್ದೀನಿ. ಕರ್ಪೂರನ ಸ್ಮೆಲ್ಲು ಸಹ ಇರುತ್ತೆ, ಉರಿಯೋದಕ್ಕೂ ಸಹ ಈಸಿ ಆಗುತ್ತೆ. ನಾವು ಕರ್ಪೂರ, ತೆಂಗಿನ ನಾರೆಲ್ಲ ಹಾಕಿರೋದ್ರಿಂದ ಹೂವು ಚೆನ್ನಾಗಿ ಒಣಗಿರಬೇಕು. ಇದ್ರ ಜೊತೆಗೆ ನಾನು ಒಂದು 2 ಸ್ಪೂನಷ್ಟು ಗಂಧದ ಪುಡಿ ಹಾಕ್ಕೋತಾ ಇದ್ದೀನಿ. ಶ್ರೀಗಂಧದ ಪುಡಿ ಹಾಕೋದ್ರಿಂದ ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನ ನೋಡಿಕೊಂಡು ನಾವು ಒಂದು 2-3 ಸ್ಪೂನಷ್ಟು ಸೇರಿಸ್ಕೋಬೇಕು. ನಾವು ಆ ಪೌಡ್ರ್ ಜೊತೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಕೈಗೆ ಈ ರೀತಿ ಹಿಡ್ಕೊಂಡಾಗ ಅದು ಉಂಡೆ ಕಟ್ಟಾಗಿ ಬರಬೇಕು. ಅಷ್ಟು ನೋಡ್ಕೊಂಡು ನಾವು ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೋಬೋದು. ತುಪ್ಪ ಬೇಡ ಅಂದರೆ ನಾವು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಧೂಪ ಕೋನ್ಸ್ನ ರೆಡಿ ಮಾಡ್ಕೋಬೋದು. ಇದನ್ನು ನಾವು ಫ್ರಿಜ್ಜಲ್ಲಿ ಇರುತ್ತಲ್ಲ ಸಿಲಿಕಾನ್ ಟ್ರೇ ಇದ್ದರೆ ಅದರಲ್ಲಿ ಸ್ಕ್ವೇರ್ ಶೇಪಲ್ಲಾದರೂ ಮಾಡ್ಕೋಬೋದು, ಅಥವಾ ಕೈಯಲ್ಲೇ ಇದು ಮಾಡಿಕೊಂಡು ರೌಂಡಾಗಾದರೂ ಮಾಡ್ಕೋಬೋದು. ನಾವು ಅಂಗಡಿಯಿಂದ ತರೋ ಕೋನ್ ಶೇಪಲ್ಲಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಕವರ್ ತೊಗೊಂಡಿದ್ದೀನಿ. ಈ ರೀತಿ ಸ್ಯಾರಿ ಕವರ್ ಎಲ್ಲ ಬರುತ್ತಲ್ಲ, ಆ ಕವರ್ನ ತೊಗೊಂಡು ಅದನ್ನು ಕೋನ್ ಶೇಪಲ್ಲಿ ಈ ರೀತಿ ಸುತ್ಕೋಬೇಕು. ಈ ರೀತಿ ಕೋನ್ ಶೇಪಲ್ಲಿ ಸುತ್ಕೊಂಡು ಈ ರೀತಿ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ಗೆ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಕೋನ್ ಶೇಪಲ್ಲಿರೋ ಕವರ್ ಒಳಗಡೆ ನಾವು ಹೂವಿನ ಪೌಡರ್ನ ಫಿಲ್ ಮಾಡ್ಕೋಬೇಕು. ಫಿಲ್ ಮಾಡ್ಕೊಳ್ಳುವಾಗ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಟೈಟಾಗಿ. ಆ ಹೂವಿನ ಮಧ್ಯೆ ಎಲ್ಲ ನಾವು ಪೌಡರ್ ಮಧ್ಯೆ ಗಾಳಿ ಏನು ಇರಬಾರ್ದು. ಆ ರೀತಿ ನಾವು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋತಾ ಹೋಗಬೇಕು. ಒಂದೊಂದು ಚೂರೆ ಪೌಡ್ರ್ ಹಾಕ್ಕೊಂಡು ಟೈಟಾಗಿ ಪ್ರೆಸ್ ಮಾಡಬೇಕು. ಆವಾಗ ಅದು ಕೋನ್ ಶೇಪು ನೀಟಾಗಿ ಬರುತ್ತೆ.
ಧೂಪ ರೆಡಿ ಆಗುತ್ತೆ ನೋಡಿ. ಈ ರೀತಿ ಕವರ್ನ ಓಪನ್ ಮಾಡಿಕೊಂಡ್ರೆ ಧೂಪ ರೆಡಿ ಆಯಿತು. ಇದೇ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹೂವಿನ ಪೌಡರಲ್ಲಿ ಧೂಪಗಳನ್ನ ರೆಡಿ ಮಾಡ್ಕೋಬೇಕು. ಒಂದು ಕೋನ್ ರೆಡಿ ಆದಮೇಲೆ ಅದೇ ರೀತಿ ಮಿಕ್ಕಿರೋ ಕೋನ್ಗಳನ್ನು ಇದೇ ರೀತಿ ಕವರ್ನ ನಾವು ಕೋನ್ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ್ನ ಫಿಲ್ ಮಾಡಿ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಅದು ಟೈಟಾಗಿ ಕೂರಬೇಕು ಧೂಪ ಸ್ಟಿಕ್ಕು. ಆ ರೀತಿ ನಾವು ಕವರ್ ಒಳಗಡೆ ಈ ರೀತಿ ಪ್ರೆಸ್ ಮಾಡ್ಕೋತಾ ಬರಬೇಕು, ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಹಾಕಿ. ನಾವು ಆ ಕವರ್ನ ರಿಮೂವ್ ಮಾಡಿದ ತಕ್ಷಣ ನಮಗೆ ಕೋನು ರೆಡಿ ಆಗುತ್ತೆ. ಒಂದು ಸ್ವಲ್ಪ ಪೌಡರ್ ಏನಾದರೂ ಲೂಸ್ ಇದ್ದರೆ ಅದೆಲ್ಲ ಪುಡಿ ಹಾಗೆ ಉದುರೋಗ್ಬಿಡುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಹಾಕಿ ಪ್ರೆಸ್ ಮಾಡಿಕೊಂಡು ಧೂಪನ ರೆಡಿ ಮಾಡ್ಕೋಬೇಕು. ನಾವು ತುಪ್ಪ ಹಾಕೋದು ಬೇಡ ಅಂದರೆ ನೀವು ಒಂದು ಸ್ವಲ್ಪ ನೀರು ಹಾಕಿನೂ ಮಿಕ್ಸ್ ಮಾಡಿಕೊಂಡು ಧೂಪದ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಉಂಡೆ ಥರ ಮಾಡಿಕೊಂಡು ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಧೂಪನ ಮಾಡ್ಕೋಬೋದು. ಈಗ ಕವರ್ನ ನೋಡಿ, ನಾನು ಕವರ್ನ ಕೋನ್ ಶೇಪಲ್ಲಿ ಈ ರೀತಿ ಸುತ್ಕೊಂಡಿದ್ದೀನಿ. ಮಿಕ್ಕಿರೋ ಪೌಡರ್ನ ಅದರಲ್ಲಿ ಫಿಲ್ ಮಾಡಿಕೊಂಡು ಟೈಟಾಗಿ ಬೆರಳಿಂದ ಪೌಡರ್ನ ಪ್ರೆಸ್ ಮಾಡ್ಕೋತಾ ಹೋಗಬೇಕು. ಪ್ರೆಸ್ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನಾವು ಕೋನ್ ಶೇಪನ್ನು ರೆಡಿ ಮಾಡಿಕೊಂಡು ಕವರ್ನ ರಿಮೂವ್ ಮಾಡಿದ್ರೆ ಕೋನ್ ನಮಗೆ ಧೂಪದ ಕೋನು ರೆಡಿ ಆಗುತ್ತೆ. ಈ ರೀತಿ ನಾವು ಅಂಗಡಿನಲ್ಲಿ ಸಿಗೋ ಹಾಗೇ ಈಸಿಯಾಗಿ ಮನೆಯಲ್ಲಿ ಒಣಗಿರೋ ಹೂವನ್ನು ಬಳಸ್ಕೊಂಡು ಧೂಪನ ರೆಡಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ನಾವು ಒಂದು ದಿವಸವರೆಗೂ ಬಿಸಿಲಲ್ಲಿ ಒಣಗಿಸ್ಕೋಬೋದು. ತುಪ್ಪ ಹಾಕಿರೋದ್ರಿಂದ ಮತ್ತು ಹೂವು ಚೆನ್ನಾಗಿ ಒಣಗಿರೋದ್ರಿಂದ ಹಾಗೇ ಅಂಟಿಸಿದ್ರು ಸಹ ಧೂಪ ಉರಿಯುತ್ತೆ. ಒಂದು ದಿವಸ ಬಿಸಿಲಲ್ಲಿ ಬಿಟ್ಟು ಒಣಗಿಸ್ಬಿಟ್ಟು ನಾವು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು ಧೂಪಗಳನ್ನ. ಈ ರೀತಿ ನಾವು ತೆಂಗಿನಕಾಯಿ ಹೊಡೆದಾಗ ಆ ಚಿಪ್ಪನ್ನ ಬಿಸಾಡೋ ಬದಲು ಧೂಪ ಅಂಟಿಸೋದಕ್ಕೆ ಯೂಸ್ ಮಾಡ್ಕೋಬೋದು. ಈ ಚಿಪ್ಪನ್ನು ಒಂದು 2-3 ಸರಿ ಯೂಸ್ ಮಾಡಿದ್ಮೇಲೆ ಆ ಚಿಪ್ಪನ್ನು ಬಿಸಾಡಿಬಿಟ್ಟು ನಾವು ತೆಂಗಿನ ಚಿಪ್ಪು ಹೊಡಿತೀವಲ್ಲ, ಕೊಬ್ಬರಿ ತೆಗಿತೀವಲ್ಲ, ಆ ಒಣಗಿರೋ ತೆಂಗಿನ ಚಿಪ್ಪನ್ನ ಧೂಪ ಅಂಟಿಸೋದಕ್ಕೆ ಅಂತ ಯೂಸ್ ಮಾಡ್ಬೋದು. ನೋಡಿ, ನಾನು ರೆಡಿ ಮಾಡಿರೋ ಧೂಪನ ತೊಗೊಂಡು ಅಂಟಿಸಿ ತೋರಿಸ್ತಾ ಇದ್ದೀನಿ. ಒಣಗಿದ ಮೇಲೆ ಏನು ಅಂಗಡಿಯಿಂದ ತರೋ ಧೂಪದ ಥರನೇ ಸ್ಮೆಲ್ಲು ಇರುತ್ತೆ ಮತ್ತು ಅಷ್ಟೇ ಚೆನ್ನಾಗಿ ಉರಿಯುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.